ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ನೇಲ್ನ ನೋಡ್ಬಿಟ್ಟು ಗೊತ್ತಾಗಿರುತ್ತೆ. ಆ್ಯಂಡ್ ನಾನಿದ್ದಾಗ 5:30 ಆಗಿತ್ತು. ಒಂದು ಸೆಕೆಂಡ್ ನನಗೇನು ಅನಿಸ್ತು ಅಂದರೆ ಎಲ್ಲೂ ಬೇಡ ಏನೂ ಬೇಡ, ಸುಮ್ಮನೆ ಮಲ್ಕೊಬಿಡೋಣ ಅಂತ ಅನಿಸ್ತು. ಹಂಗಾದ್ರೂ ನಾನು ಪುಷ್ ಮಾಡಿಕೊಂಡು ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಆಗಿಬಿಟ್ಟು ರೆಡಿಯಾಗಿ ನಾನು ಹೋಗೋ ಅಷ್ಟರಲ್ಲಿ ನನ್ನ ಫ್ರೆಂಡ್ ಕೂಡ ಬಸ್ ಸ್ಟಾಪಿಗೆ ಬಂದಿದ್ಲು. ಸೊ ನಾನು ರೆಡಿಯಾಗಿಬಿಟ್ಟು ಹೊರಟೆ. ಆ್ಯಂಡ್ ಇನ್ನೊಂದು ನಮಗೆ ತರೀಕೆರೆಯಿಂದ ಡೈರೆಕ್ಟ್ ಹಾಸನ್ ಬಸ್ ಸಿಕ್ತು. ಸೊ ಅದೊಂದು ಪ್ಲಸ್ ಪಾಯಿಂಟ್. ಇನ್ನೊಂದು ಹೇಳ್ಬೇಕಂದ್ರೆ ನನಗೆ ನಿಜವಾಗ್ಲೂ ಬೇಜಾರಂತ ಅನಿಸಿದ್ದು, ತರೀಕೆರೆಯಿಂದ ಹಾಸನ್ಗೆ 3 hours ಆಗುತ್ತೆ ಆ್ಯಂಡ್ ಹಾಸನ್ ಟು ಮೈಸೂರಿಗೆ 3 hours ಆಗುತ್ತೆ. ಸೊ ಟೋಟಲ್ 6 hours. ಬಟ್ ಹಾಸನಿಂದ ಮೈಸೂರಿಗೆ 5 hours ಡ್ರೈವ್ ಮಾಡಿದ್ದಾರೆ. ನಿಜವಾಗ್ಲೂ ಕುತ್ಕೊಂಡು ನನಗೆ ಎಷ್ಟು ಹಿಂಸೆ ಅನ್ನಿಸ್ತು, ಎಷ್ಟು ಹೆಕ್ಟಿಕ್ ಅನಿಸ್ತು ಅಂದರೆ ನಿಜ. ಹೆಡ್ಡೇಕ್ ಬೇರೆ ಸಿಕ್ಕಾಬಿಟ್ಟೆ ತಲೆನೋವ್ತಾ ಇದೆ. ಊಟ ಮಾಡಿಲ್ಲ. 2 ಗಂಟೆ ಕರ್ಕೊಂಡೋಗಿ ಬಿಟ್ಟಿದ್ದಾನೆ ಗಾಯ್ಸ್. 6:15 ಬಸ್ ಹತ್ತಿರೋದು ನಾವು. 2 ಗಂಟೆ ಮೈಸೂರು ರೀಚ್ ಆದಾಗ ತುಂಬ ಅಂದರೆ ಹೆಂಗೆ ಅನಿಸ್ತಾ ಇತ್ತು ಅಂದರೆ ಏನೂ ಬೇಡ, ಸಾಕು, ಬಿಟ್ಟರೆ ಹೋಗ್ಬಿಡೋಣ ಅಂತ ಅನಿಸ್ತಾ ಇತ್ತು. ಆ್ಯಂಡ್ ಒಂದೊಂದ್ಸಲ ಇಷ್ಟೊಂದೆಲ್ಲ ಎಫರ್ಟ್ ಬೇಕಾ ಒಂದು ವ್ಲಾಗ್ ಮಾಡೋಕ್ಕೆ ಅಂತಲೂ ಅನಿಸುತ್ತೆ. ಆ್ಯಂಡ್ ನಮ್ಮ ಎಫರ್ಟ್ನ ನಾವು ಹಾಕಬೇಕು ಅಲ್ವಾ. ಸೊ ಅದಕ್ಕೆ ಇರಲಿ ಅಂತ. ಆ್ಯಂಡ್ ಇನ್ನೊಂದು ಕಡೂರಲ್ಲೇ ನಾವು ಬ್ರೇಕ್ಫಾಸ್ಟ್ನ ಮಾಡ್ಕೊಂಡ್ವಿ. ನಾವು ತಿಂಡಿ ತಿಂದಾಗ ಆಲ್ಮೋಸ್ಟ್ 7:30 ಆಗಿತ್ತು. 7:30ಇಂದ 2 ಗಂಟೆ ತನಕ ನಾವೇನೂ ತಿಂದೇ ಇರಲಿಲ್ಲ. ಅದು ಒಂದು ಮೈಂಡಲ್ಲಿತ್ತು. ಆ್ಯಂಡ್ ಫೈನಲಿ ನಾವು ರೀಚ್ ಆದಾಗ 2:10 ಆಗಿತ್ತು. ಮೈಸೂರು ರೀಚ್ ಆಗಿದ ತಕ್ಷಣ ಏನೋ ಸಿಕ್ತಂಗೆ ಅನಿಸ್ತು ನಮಗೆ. ಫಸ್ಟು ವಾಶ್ರೂಮ್ಗೆ ಹೋಗ್ಬಿಟ್ಟು ಫೇಸ್ ಎಲ್ಲ ವಾಶ್ ಮಾಡಿಕೊಂಡು ರೆಡಿಯಾಗಿ ಸಿಟಿ ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ನೋಡಿ ತೊಗೊಂಡ್ವಿ. ಮದ್ಲೆ ಅಂದ್ರೆ ಇದೇ ಮಲ್ಲೆ, ಇದು ದುಂಡ್ಮಲ್ಗೆ. ಯಾವ ಊರಿಂದ ಬಂದಿದ್ಯಾ? ಹಾಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಫ್ರೂಟ್ಸ್ ಸ್ಟಾಲ್ ಇತ್ತು. ಸೊ ಫ್ರೂಟ್ಸ್ನ ತೊಗೊಂಡು ತಿನ್ಕೊಂಡ್ವಿ, ಯಾಕಂದರೆ ತುಂಬ ಹಶ್ವಾಗಿತ್ತು. ಅದಾದಮೇಲೆ ಸಿಟಿ ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ಬಸ್ ರೆಡಿ ಇತ್ತು. ಇನ್ನೇನು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಅಲ್ಗೂ ಸಿಟಿ ಬಸ್ಗೂ ಫ್ರೀನೇ ಅಂತ. ಸೊ ಹೋಗಿ ರೀಚ್ ಆದಮೇಲೆ ನಮಗೆ ಗೊತ್ತಾಯಿತು. ನಾವು ರೀಚ್ ಆದಾಗ 2:30 ಏನೋ ಆಗಿತ್ತು ಅಷ್ಟೇ. ಬಟ್ ದರ್ಶನ ಇದ್ದಿದ್ದು 3:30ಗೆ ಕ್ಲೋಸ್ ಮಾಡಿಬಿಟ್ಟಿದ್ರು. ಬಿಡ್ಸೋದ್ರೊಳಗಡೆ ಫೋನ್ ನನಗಿಲ್ಲ. ಹೋಸತಿ ಚಾಮುಂಡಿ ಬೆಟ್ಟಕ್ಕೆ ಬಂದಾಗಲೇ ಮಿನಿಯೋನ್ ತೊಗೊಂಡೋಗಿದ್ದೆ. ತ್ರೀ 3:30 ಅಂತಲ್ಲ, ಇನ್ನೂ 1 hour ವೆಯ್ಟ್ ಮಾಡಬೇಕು. ಇನ್ನೇನು ಮಾಡೋದು, ವೆಯ್ಟ್ ಮಾಡಲೇಬೇಕು ಅಂತ ಸ್ವಲ್ಪ ವೀಡಿಯೋಸ್ನೆಲ್ಲ ತೊಗೊಂಡು ಆ್ಯಂಡ್ ಫೋಟೋಸ್ನೆಲ್ಲ ತೊಗೊಂಡು ಹೋದ್ವಿ. ಅಲ್ಲಿ ಆಲ್ರೆಡಿ ಬಂದು ತುಂಬ ಜನ ಕೂತಿದ್ರು. ಸೊ ನಾವು ಹೋಗ್ಬಿಟ್ಟು ವೆಯ್ಟ್ ಮಾಡೋಣ ಅಂತ ಕೂತ್ಕೊಂಡ್ವಿ. ಆ್ಯಂಡ್ ನಮ್ಮ ಮೈಂಡಲ್ಲಿ ಇದ್ದಿದ್ದು ಬೆಟ್ಟಕ್ಕೆ ಹೋಗಬೇಕು ಅಷ್ಟೇ ಅಂತ. ಸೊ ಇನ್ನೇನು ದರ್ಶನ ಮಾಡ್ಕೊಂಡು ಊರಿಗೆ ಹೊರಡೋದಲ್ವಾ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ದರ್ಶನ ಕೂಡ ತುಂಬ ಚೆನ್ನಾಗೇ ಆಯಿತು. ಇನ್ಸೈಡ್ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ, ಇಲ್ಲಾಂದಿದೆ ಮಾಡ್ಕೊಂಡು ತೋರಿಸ್ತಾ ಇದ್ದೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ವೀಡಿಯೋ ಮಾಡೋ ಆಗಿಲ್ಲ ಅಂತ. ಜನ ಏನು ಅಷ್ಟೊಂದಿಲ್ಲ, ಸ್ವಲ್ಪ ಜನನೇ ಇದ್ದರು. ಆದರೂ ಪೊಲೀಸ್ ಅಲ್ಲಲ್ಲೇ ಇದ್ದರು. ಸೊ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ದರ್ಶನ ತುಂಬ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಔಟ್ಸೈಡ್ ಬಂದು ಮತ್ತೆ ಫೋಟೋಸ್ ಎಲ್ಲ ತೊಗೊಂಡು ನಾನು ನನ್ನ ಫ್ರೆಂಡ್ ಹೊರಟ್ವಿ. ಅಲ್ಲಿ ಬಂದಮೇಲೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಸಿಟಿ ಬಸ್ ಸ್ಟಾಪ್ ಹತ್ರನೇ ಗರುಡ ಮಾಲ್ ಅಂತ. ಅದು ಮಾಲಾ ಇಲ್ಲ ಪರ್ಫೆಕ್ಟಾಗಿ ನನಗೆ ಗೊತ್ತಿಲ್ಲ, ಬಟ್ ಝೂಡಿಯೋ, ಸ್ಟೈಲ್ ಯೂನಿಯನ್ ಎಲ್ಲ ಇತ್ತು. ಅಲ್ಲಿ ಕಲೆಕ್ಷನ್ಸ್ ಹೆಂಗಿದೆ ಅಂತ ನೋಡಿ ತೊಗೊಳ್ಬೇಕು ಅಂತ ಹೋದ್ವಿ. ಬಟ್ ಇಷ್ಟ ಆಗಿಲ್ಲ ಅನ್ನೋ ರೀಸನ್ಗೆ ಮತ್ತೆ ವಾಪಸ್ ಬಂದ್ವಿ. ಏನಾಯಿತು ಅಂದರೆ ನಾವು ಬಂದ್ವಿ, ಮೈಸೂರು ಬಸ್ ಸ್ಟಾಪಿಗೆ ಬಂದ್ವಿ. ಬಟ್ ಶಿವಮೊಗ್ಗ ಗಾಡಿ ಫುಲ್ ರಶ್ ಆಗಿತ್ತು. ನಾವು ಅಂದ್ಕೊಂಡ್ವಿ ಇನ್ನೊಂದು ಬರುತ್ತೆ ಅಂತ. 6:30, ನಾವು ಆಲ್ಮೋಸ್ಟ್ 4 o'clockಗೆ ಬಸ್ ಸ್ಟಾಪಲ್ಲಿ ಇದ್ದೀವಿ ಆಯಿತಾ. 6:30 ಆದರೂ ಬಸ್ ಇಲ್ಲ. ಲಾಸ್ಟಿಗೆ 7:10 ನಾವು ಹಾಸನ್ಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹೊರಟಿದ್ವಿ.
ಆಲ್ರೆಡಿ ನಾವು ಹಾಸನ್ ಬಸ್ ಹತ್ಕೊತಿದ್ವಿ, ಅಷ್ಟರಲ್ಲಿ ಶಿವಮೊಗ್ಗ ಗಾಡಿ ಬಂತು. ಅದು ಅಶ್ವಮೇಧ ಆ್ಯಂಡ್ ರಿಟರ್ನ್ ಬರ್ತಾ ಜರ್ನಿ ಹೆಂಗೆ ಟೈಮ್ ಹೋಗಿದೆ ಅಂತಲೇ ಗೊತ್ತಿಲ್ಲ. ಬಿಕಾಸ್ 5 ಅವರ್ಸಿಗೆ ಬಂದಿದ್ದಾರೆ. 12:30 ಅಷ್ಟರಲ್ಲಿ ನಾನು ತರೀಕೆರೆಯಲ್ಲಿದ್ದೆ. ಬಂದಮೇಲೆ ನಾನು ಆಟೋದಲ್ಲಿ ಮನೆಗೆ ಹೋಗ್ತಾ ಇದ್ದೀನಿ, ಯಾಕಂದರೆ 12:30 ಆಗಿತ್ತು ಅನ್ನೋ ರೀಸನ್ಗೆ. ಇಷ್ಟೇ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಪ್ಲೀಸ್ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಬಂದಮೇಲೆ ಫುಲ್ ಟಯರ್ಡ್ ಆಗಿದೆ. ಫಸ್ಟು ತಲೆಗೆ ಎಣ್ಣೆ ಹಾಕ್ಬಿಟ್ಟು ಫೇಸ್ ವಾಶ್ ಮಾಡಿ ಸ್ಕಿನ್ ಕೇರ್ ಎಲ್ಲ ಮಾಡಿಬಿಟ್ಟು ಸೆರಮ್ಸ್ನೆಲ್ಲ ಹಚ್ಕೊಂಡು ನಾನು ಮಲ್ಕೊಂಡೆ. ಪ್ಲೀಸ್ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.